ಎಲ್ರಿಗೆ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ ಅಕ್ಷಯ ತೃತೀಯ ಅಥವಾ ಅಕ್ಷಯ ತದಿಗೆ ಅಂತ ನಾವೇನು ಹೇಳ್ತೀವಿ. ಅವತ್ತಿನ ದಿನದಂದು ನಮ್ಮ ಮನೆಗೆ ಯಾವ ರೀತಿಯಾಗಿ ನಾವು ಲಕ್ಷ್ಮೀ ದೇವಿಯ ಕಟಾಕ್ಷವನ್ನು ಪಡೆಯುವಂಥದ್ದು ಒಂದು. ಎರಡನೇದಾಗಿ ಇದನ್ನು ನಾವು ಕೆಲವೆಲ್ಲ ಮಂತ್ರಗಳನ್ನು ಜೊತೆಗೆ ದಾನಗಳನ್ನು ಮಾಡಿಕೊಂಡು ನಮ್ಮ ಜೀವನದಲ್ಲಿ ಸುಖ ಮತ್ತು ಸಮೃದ್ಧಿಯನ್ನು ಪಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಇವತ್ತು ನೋಡ್ತಾ ಹೋಗೋಣ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಅಕ್ಷಯ ತದಿಗೆ ದಿನ ಎಷ್ಟೋ ಜನಕ್ಕೆ ಚಿನ್ನ ಕೊಂಡ್ಕೊಳ್ಳೋಕ್ಕೆ ಆಗದೇ ಇರ್ಬೋದು, ಬೆಳ್ಳಿಯನ್ನು ಕೊಂಡ್ಕೊಳ್ಳೋಕ್ಕೆ ಆಗದೇ ಇರ್ಬೋದು. ಆದರೆ ಅವತ್ತಿನ ದಿನದಲ್ಲಿ ನಾವು ದಾನದ ಮುಖಾಂತರ ಕೆಲವು ವಸ್ತುಗಳನ್ನು ಕೊಡೋದ್ರಿಂದ ನಮ್ಮ ಜೀವನದಲ್ಲಿ ಉಂಟಾಗುವಂಥ ಹಲವಾರು ಸಮಸ್ಯೆಗಳನ್ನ ನಿವಾರಣೆಯನ್ನು ಮಾಡ್ಕೋಬೋದು. ನೋಡಿ, ಅಕ್ಷಯ ತದಿಗೆ ದಿನದ ನಾವು ಬೆಳಿಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನವನ್ನು ಮಾಡಿ, ಅದಕ್ಕಿಂತ ಮುಂಚಿತವಾಗಿ ನಾವು ಶುಚಿರ್ಭೂತರು ಆಗಿ ಮನೆಯ ಏನು ಸ್ವಚ್ಛತೆ ಎಲ್ಲನೂ ಹಿಂದಿನ ದಿನವೇ ಎಷ್ಟೋ ಜನ ಮಾಡ್ಕೊಂಡಿರ್ತೀರಿ. ಸ್ವಚ್ಛತೆಯನ್ನು ಮಾಡಿಕೊಂಡು ಬೆಳಿಗ್ಗೆ ಎದ್ದು ಎಣ್ಣೆ ಸ್ನಾನವನ್ನು ಮಾಡಿ ಆನಂತರ ಬೆಳಿಗ್ಗೆ ತುಪ್ಪದ ದೀಪವನ್ನು ಲಕ್ಷ್ಮೀ ದೇವಿಗೆ ಹಚ್ಚಬೇಕಾಗುತ್ತೆ. ಆನಂತರ ಸಂದರ್ಭದಲ್ಲಿ ನಾವು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮಃ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮಃ ಅಂತ ಹೇಳಿ 108 ಬಾರಿ ನಾವು ಪಠನೆಯನ್ನು ಮಾಡಬೇಕಾಗುತ್ತೆ. ಪಠನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಮನೆಯ ಒಳಗಡೆ ದೇವರ ಮನೆಯಲ್ಲಾದರೂ ಮಾಡ್ಬೋದು, ಅಥವಾ ಇದಕ್ಕೆ ನಿರ್ದಿಷ್ಟವಾದಂತಹ ಒಂದು ಜಾಗವನ್ನು ನೀವು ಹಿಂದಿನ ದಿನವೇ ಸ್ವಚ್ಛಗೊಳಿಸಿ ಅಲ್ಲಿ ಕೂತ್ಕೊಂಡು ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ಸಕಾರಾತ್ಮಕ ಶಕ್ತಿಯು ನಿಮ್ಮ ದೇಹದಲ್ಲಿಯೂ ಜೊತೆಗೆ ನಿಮ್ಮ ಮನೆಯಲ್ಲೂ ಒಂದು ಏನಾಗುತ್ತೆ ಅಂದರೆ ಸಂಚಯನ ಆಗುತ್ತೆ ಅಂತ ಹೇಳ್ಬಿಟ್ಟು, ಹಾಗೆ ಇದರಿಂದ ನಿಮ್ಮ ಮನಸ್ಸಿಗೇನು ನೀವು ಹೇಳ್ಕೋಬೇಕಾಗುತ್ತೆ, ನನಗೆ ತುಂಬ ಒಂದು ಅಗಾಧವಾದ ಶಕ್ತಿ ಇದೆ, ಜೊತೆಗೆ ನಾನು ಮನಿ ಮತ್ತು ನನ್ನ ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಮಗೆ ಸರಿಯಾಗಿ ನಾವು ಮಾಡಿದರೆ ಆರೋಗ್ಯದ ಜೊತೆಗೆ ಸಂಪತ್ತು ಅಭಿವೃದ್ಧಿಯು ಸಮೇತ ಉಂಟಾಗುತ್ತೆ. ಅವತ್ತಿನ ದಿನ ಯಾರು ಚಿನ್ನ ತೊಗೊಳ್ಳೋಕ್ಕೆ ಸಾಧ್ಯ ಇಲ್ಲೋ ಖಂಡಿತವಾಗ್ಲೂ ಒಂದು ಹಳದಿ ಕಲರ್ ಬಟ್ಟೆಯನ್ನು ತೊಗೊಳ್ಳಿ. ನೋಡಿ, ಈ ಥರ ಬಟ್ಟೆಯನ್ನು ತೊಗೊಳ್ಳಿ, ಅದಕ್ಕೆ 8 ರಿಂದ 10 ಗುಲಗಂಜಿಯನ್ನು ಹಾಕ್ಕೊಳ್ಳಿ, ಅದಕ್ಕೆ 2 ಶಂಖ ಜೊತೆಗೆ 5 ಲವಂಗ, 5 ಏಲಕ್ಕಿ, ಸ್ವಲ್ಪ ಪಚಕರ್ಪೂರ ಹಾಕಿಬಿಟ್ಟು ಮಹಾಲಕ್ಷ್ಮಿಯ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮಃ ಅಂತ ಮಂತ್ರವನ್ನು ಪಠನೆಯನ್ನು ಮಾಡಿ ಕುಲದೇವರ ಮುಂದೆ ಅಥವಾ ಮನೆ ದೇವರ ಮುಂದೆ ಅವತ್ತಿನ ದಿನ ಇಟ್ಟು ನೀವು ಪೂಜೆಯನ್ನು ಮಾಡಿ ನಿಮ್ಮ ಗಲ್ಲಾಪೆಟ್ಟಿಗೆಯಲ್ಲಿ ಇಡೋದ್ರಿಂದ ಪ್ರತಿ ಗುರುವಾರ ಶುಕ್ರವಾರ ಇದಕ್ಕೆ ಧೂಪ ದೀಪವನ್ನು ತೋರಿಸ್ಕೊಂಡು ಬರೋದ್ರಿಂದ ಮುಂದಿನ ಒಂದು ಅಕ್ಷಯ ತದಿಗೆ ಒಳಗಡೆಗೆ ನಿಮಗೆ ಒಂದು ಹಣ ಸಂಚಯನ ಆಗುತ್ತೆ, ಹಾಗೆ ಅಭಿವೃದ್ಧಿ ಆಗುತ್ತೆ. ಹಾಗೆ ಅವತ್ತಿನ ದಿನದಂದು ನೀವು ಕೈಲಾಗದೇ ಇದ್ದ ಅವರಿಗೆ ಸಹಾಯವನ್ನು ಮಾಡಿ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಕೊಡ್ಬೋದಾ? ಖಂಡಿತ ಕೊಡ್ಬೋದು. ಅನ್ನದಾನಕ್ಕೆ ಒಂದು ದಾನವನ್ನು ಕೊಡ್ಬೋದಾ? ಖಂಡಿತವಾಗಲೂ ದಾನವನ್ನು ಕೊಡೋದ್ರಿಂದ ಸಮೇತ ನಿಮಗೆ ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳು ನಿವಾರಣೆಯಾಗಿ ನಿಮಗೆ ಸರಿಯಾಗಿ ಮಾಡಿದ್ದೇ ಆಗಿದ್ರಲ್ಲೇ ಅದೃಷ್ಟದ ಒಂದು ಬಾಗಿಲು ತೆಗೆಯುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರ. ಹಾಗೆ ಇಂತಹ ಒಂದು ವಿಡಿಯೋವನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ, ಯಾಕಂದರೆ ಇದರಿಂದ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಸಂಪತ್ತು, ಅದೃಷ್ಟ, ಯಶಸ್ಸು ಬರುತ್ತೆ. ಬರೀ ನಾವು ಚಿನ್ನ ಬೆಳ್ಳಿ ಮಾತ್ರ ಅಲ್ಲ, ಆರೋಗ್ಯವು ಸಮೇತ ನಮಗೆ ಅಕ್ಷಯ ಆಗಬೇಕು. ಸೊ ಹಾಗಾಗಿ ಅವತ್ತಿನ ದಿನ ಆರೋಗ್ಯಕ್ಕಾಗಿ ಸಮೇತ ನಾವು ಬೇಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.